ನಮಸ್ಕಾರ ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಮಾವನ ಮಗನನ್ನೇ ಪ್ರೀತಿಸಿದ ಯುವತಿ ಪೋಷಕರ ವಿರೋಧದ ನಡುವೆಯೂ ಪ್ರೇಮಿಯ ಜೊತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಘಟನೆ ನಡೆದಿದೆ. ಕಳೆದ 5 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದ ಜೋಡಿ ಮದುವೆಯಾಗಿ ಇದೀಗ ಕುಟುಂಬದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹೀಗೆ ಪೊಲೀಸ್ ಠಾಣೆ ಎದುರು ಕಾಣಿಸಿಕೊಂಡಿರುವ ಪ್ರೇಮಿಗಳಿಬ್ಬರು ನವದಂಪತಿಗಳು ರಕ್ಷಣೆಗಾಗಿ ಕೈ ಹಿಡಿದು ಪೊಲೀಸ್ ಮೆಟ್ಟಿಲೇರಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಅಂದಹಾಗೆ ಯುವತಿಯ ಹೆಸರು ಆರತಿ ಅಂತ, ವಯಸ್ಸು 20 ವರ್ಷ. ಹೊಸಕೋಟೆ ತಾಲೂಕಿನ ಇಟ್ಟಸಂದ್ರ ಗ್ರಾಮದ ರಾಜಣ್ಣ ಹಾಗೂ ಮಂಜುಳಾ ದಂಪತಿಯ 2ನೇ ಮಗಳು. ಇನ್ನು ಯುವಕನ ಹೆಸರು ಜಗದೀಶ್ ಅಂತ, ವಯಸ್ಸು 21 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ತಾಳಹಳ್ಳಿ ಗ್ರಾಮದ ರಾಮಾಂಜಿ ಮತ್ತು ಗಂಗಮ್ಮ ದಂಪತಿಯ ಪುತ್ರನಾಗಿದ್ದಾನೆ. ಕೋಲಾರದ ಮಹಿಳಾ ಕಾಲೇಜಿನಲ್ಲಿ ಬಿಎಸ್ಸಿ ವ್ಯಾಸಂಗ ಮಾಡುತ್ತಿದ್ದ ಆರತಿ ಹಾಗೂ ಚಿಕ್ಕಬಳ್ಳಾಪುರದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಜಗದೀಶ್ 5 ವರ್ಷಗಳ ಹಿಂದೆ ಪ್ರೀತಿಯಲ್ಲಿ ಬಿದ್ದಿದ್ದರು ಎನ್ನಲಾಗಿದೆ. ಸಂಬಂಧದಲ್ಲಿ ಮಾವನ ಮಗನಾಗಿರುವ ಜಗದೀಶ್ ಜೊತೆ ಆರತಿ ಆತ್ಮೀಯವಾಗಿದ್ದು, ಬಳಿಕ ಇಬ್ಬರ ಪ್ರೀತಿ ಗಾಢವಾಗಿದೆ. ಆದರೆ ಇವರ ಪ್ರೀತಿ ಯುವತಿಯ ಮನೆಯವರಿಗೆ ತಿಳಿದು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಕೊಟ್ಟು ಮದುವೆ ಮಾಡಿಕೊಡುವುದಾಗಿ ಹೇಳಿದ್ದಾರಂತೆ. ಕಾಲ ಕಳೆದಂತೆ ಆರತಿ ಪೋಷಕರು ಇವರ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿ ಬೇರೊಬ್ಬ ಯುವಕನ ಜೊತೆ ಮದುವೆ ಮಾಡಲು ಗಂಡು ಹುಡುಕುತ್ತಿದ್ದಾರಂತೆ. ಆರತಿ ಕುಟುಂಬದ ಒತ್ತಡ ಹೆಚ್ಚಾದ ಬಳಿಕ ಯುವತಿ ಜಗದೀಶ್ನನ್ನು ಕೋಲಾರಕ್ಕೆ ಕರೆಸಿಕೊಂಡು ದೊಡ್ಡಬಳ್ಳಾಪುರದ ರಾಜಘಟ್ಟ ಬಳಿ ದೇವಾಲಯವೊಂದರಲ್ಲಿ ಮದುವೆಯಾಗಿದ್ದಾರೆ. ಆದರೆ ಆರತಿ ಪೋಷಕರು ಯುವಕನಿಗೆ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆಂದು ಪ್ರೇಮಿಗಳು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪೋಷಕರ ಭಯದಿಂದ ರಕ್ಷಣೆ ಕೋರಿ ಪ್ರೇಮಿಗಳು ಪೊಲೀಸರ ಮುಂದೆ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಆರತಿ ಅಂತ, ನಮ್ಮೂರು ಇಟ್ಸಂದ್ರ. ನಾನು ಕೋಲಾರದಲ್ಲಿ BSc ಫೈನಲ್ ಇಯರ್ ಮಾಡ್ತಾಯಿದ್ದೀನಿ. ಹಾಗೆ ಹಾಸ್ಟೆಲಲ್ಲಿದ್ದೆ. ನಮ್ಮ ಅತ್ತೆ ಮಗನ್ನ 5 ವರ್ಷದಿಂದ ನಾನು ಲವ್ ಮಾಡ್ತಾಯಿದ್ದೆ. ಆ ಮ್ಯಾಟ್ರ್ ಮನೇಲಿ ಗೊತ್ತಾಗಿ ಫಸ್ಟ್ ಒಪ್ಕೊಂಡಿದ್ರು. ಮತ್ತು 1 ಇಯರ್ ಬ್ಯಾಕ್ ಬೇಡ, ಬೇರೆ ಹುಡುಗನ ಮದುವೆ ಆಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ನನಗಿಷ್ಟ ಇರಲಿಲ್ಲ. ಅದಕ್ಕೆ ನಾನು ಹಾಸ್ಟೆಲಲ್ಲಿ ಲೆಟರ್ ಕೊಟ್ಟು ನಾನೇ ಬಂದು ಮದುವೆ ಆದೆ. ಆಮೇಲೆ ಏನಾಯ್ತಮ್ಮ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು? ಅಲ್ಲಿ ಕೋಲಾರದಲ್ಲಿ ಕಂಪ್ಲೇಂಟ್ ಸುಳ್ಳಾಗಿ ಏನೇ FIR ಬುಕ್ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಅದಕ್ಕೆ ನೀವೇನು ಮಾಡಿದ್ದೀರಾ? ನಾವು ಬಂದು ಮಹಿಳಾ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಂತ ಬಂದಿದ್ದೀವಿ. ನಮಗೆ ರಕ್ಷಣೆ ಬೇಕು ಅಂತ. ಈಗ ಯಾವ ರೀತಿ ನಿಮಗೆ ಪ್ರಾಣ ಬೆದರಿಕೆ ಇದೆ? ನಿಮಗೆ ನಿಮ್ಮ ಗಂಡನಿಗೆ? ನನಗೆ ನಮ್ಮ ಗಂಡನಿಗೆ ತುಂಬ ನಮ್ಮ ಮನೆಯವ್ರು ಟಾರ್ಚರ್ ಕೊಡ್ತಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ. ನಾವು ಮದುವೆ ಆಗಿರೋದಕ್ಕೆ ನಮ್ಮ ಹಾಸ್ಟೆಲ್ಗೂ ನನ್ನ ಫ್ರೆಂಡ್ಸ್ಗೂ ಯಾರಿಗೂ ಸಂಬಂಧ ಇಲ್ಲ. ನಾನೇ ಇಷ್ಟಪಟ್ಟು ಬಂದಿರೋದು. ನಿಮ್ಮಿಬ್ಬ ಗಂಡ ಇಬ್ಬರಿಗೂ ರಕ್ಷಣೆ ಬೇಕು ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್. ಗಂಡ ಹೆಸರು ಜಗದೀಶ್ ಅಂತ, 21. ನನಗೆ 20 ಆಗಿದೆ. ನಮ್ಮ ಹಸ್ಬೆಂಡ್ ಅವರು ತಾಳಹಳ್ಳಿ. ಇಬ್ಬರು ಮೇಜರ್ ಆಗಿದ್ದೀರಾ? ಇಬ್ಬರು ಮೇಜರ್ ಆಗಿದ್ದೀವಿ. ವಿರೋಧ ಯಾಕೆ ಮಾಡ್ತಾರಂಥದ್ದು? ಅವ್ರಿಗೆ ಇಷ್ಟ ಇಲ್ಲ, ಪೇರೆಂಟ್ಸ್ಗೆ ಇಷ್ಟ ಇಲ್ಲ? ಪೇರೆಂಟ್ಸ್ಗೆ ಇಷ್ಟ ಇಲ್ಲ ಅದಕ್ಕೆ. ಈಗ ನಿಮ್ಗೆ ಇಷ್ಟಪೂರ್ವಕವಾಗಿ ನಾವು ಇಷ್ಟ ಬಿದ್ದೇ ಬಂದಿರೋದು. ಇನ್ನು ಯುವತಿಯ ಪೋಷಕರು ಇವರ ಪ್ರೀತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಕೋಲಾರ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ದಾಖಲು ಮಾಡಿದ್ದಾರೆ. ಪ್ರೀತಿಯ ಮಾಯೆಗೆ ಬಿದ್ದ ಪ್ರೇಮ ಪಕ್ಷಿಗಳು ತಮ್ಮ ಪ್ರಾಣ ಮತ್ತು ಪ್ರೀತಿಯನ್ನು ಉಳಿಸಿಕೊಳ್ಳಲು ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿ ರಕ್ಷಣೆ ಕೋರಿದ್ದಾರೆ. ನನ್ನ ಹೆಸರು ಜಗದೀಶ್ ಅಂತ. ನಾನು 5 ವರ್ಷದಿಂದ ನಮ್ಮ ಅತ್ತೆ ಮಗಳನ್ನ ಲವ್ ಮಾಡ್ತಿದ್ದೆ. ಲವ್ ಮಾಡಬೇಕಾದ್ರೆ ಮನೆಯಲ್ಲೆಲ್ಲ ಗೊತ್ತಿತ್ತು. ಅವ್ರ ಮನೆಯಲ್ಲೆಲ್ಲ ನಾನೇ ಕೇಳಿದ್ದೆ ಒಂದು ಸಲ ಫೋನ್ ಹಾಕಿ. 2 ವರ್ಷ ಆದಮೇಲೆ ನಾವೇ ಮಾಡಿಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ಬಿಟ್ಟು 2 ವರ್ಷ ಆದಮೇಲೆ ಈ ಥರ ಬೇರೆ ಕಡೆಯಿಂದ ಸಂಬಂಧ ತೊಗೊಂಬಂದು ಅವ್ರನ್ನಾಗು ಮದುವೆ ಅವ್ನಾಗಬೇಡ ಅಂತ ಹೇಳಿಬಿಟ್ಟು ಆ ಥರ ಟಾರ್ಚರ್ ಕೊಡ್ತಿದ್ರು. ಎಂಗೇಜ್ಮೆಂಟು ಅದರೆಲ್ಲ ಫಿಕ್ಸ್ ಮಾಡ್ತಿದ್ರು ಇನ್ನು ಮತ್ತೊಬ್ಬರಿಗೆ ಮದುವೆ ಮಾಡೋದಕ್ಕೆ. ಆಗ ಹುಡುಗಿ ಇದ್ಕೊಂಡು ನನಗೆ ಇಷ್ಟ ಇಲ್ಲ ಬೇರೆಯವ್ರ ಜೊತೆ ಮದುವೆ ಆಗೋದಕ್ಕೆ, ನಾನು ಬಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಜೊತೆ ಬಂದು ಮದುವೆ ಆಗಿದ್ದಾಳೆ. ಈಗ ಅವ್ರ ಮನೆ ಹುಡುಗಿ ಮನೆ ಕಡೆಯಿಂದ ಬೆದರಿಕೆ ಆಗ್ತಿದ್ದಾರೆ ನಮ್ಮ ಮನೆಯವ್ರಿಗೆ, ಮತ್ತು ನಮಗೆ ಬೆದರಿಕೆ ಆಗ್ತಿದ್ದಾರೆ. ಎಲ್ಲೇ ಇದ್ರು ಬರಬೇಕು ಕೋಲಾರ ಸ್ಟೇಷನ್ಗೆ ಹಾಗೆ ಹೀಗೆ ಅಂತ ಬೆದರಿಕೆ ಆಗ್ತಿದ್ದಾರೆ ನಮಗೆ. ನೀವು ಎಲ್ಲಿದ್ರೂ ಬರಬೇಕು, ಇಲ್ಲ ಹುಡುಗ ಬಂದಿಲ್ಲ ಅಂತಂದ್ರೂ ಹುಡುಗಿನ ಮಾತ್ರ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಹೆವಿ ಫೋನ್ ಮೇಲೆ ಫೋನ್ಗಳು ಹಾಕಿ ಟಾರ್ಚರ್ ಕೊಡ್ತಾಯಿದ್ದಾರೆ. ಡೈಲಿ ದಿನಕ್ಕೆ ಏನಿಲ್ಲ ಅಂತಂದ್ರೂ 200 ಕಾಲು ಇಲ್ಲ 1000 ಕಾಲ್ಸು ಮಿಸ್ ಕಾಲ್ ಕೊಡ್ತಾಯಿದ್ದಾರೆ. ನೀವು ಮದುವೆ ಆಗಿದ್ದೀರಾ? ಹಾಂ, ನಾನು ಮದುವೆ ಆಗಿದ್ದೀವಿ. ರಾಜಘಾಟದಲ್ಲಿ ಮದುವೆ ಆಗಿರೋದು. ಈಗ ಏನಕ್ಕೆ ಬಂದಿದ್ದೀರಾ ಸ್ಟೇಷನ್ ಹತ್ರ? ಕಂಪ್ಲೇಂಟ್ ಕೊಡೋದಕ್ಕೆ. ಏನಂತ? ರಕ್ಷಣೆ ಬೇಕು ಅಂತ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ಒಟ್ಟಾರೆ ಮಾವನ ಮಗನ ಪ್ರೀತಿಗೆ ಪೋಷಕರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಯುವ ಜೋಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪ್ರಕರಣ ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.
ಇಲ್ಲೊಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ವಿಶೇಷ ಗ್ರಾಮ ಸಭೆಯ ಸಂದರ್ಭದಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಂತೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಮುಖಂಡರು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳ್ತಾವ್ರೆ ಅವರು ಅವ್ರು ಏನ್ ಹೇಳ್ತಾವ್ರೆ ಇಲ್ಲೆಲ್ಲ ನಾಯಿಗಳು ಇರೋದು ಅಂತ ಹೊಟ್ಟೋದ್ರು ಯಾರನ್ನ ಕೇಳ್ಬೇಕು ನಾವು ಓಟ್ ಆಗೋ ಟೈಮಲ್ಲಿ ನಾವೇ ದೇವ್ರವ್ರಿಗೆ ಮಿಕ್ಕಿ ಟೈಮಲ್ಲಿ ನಾವು ನಾಯಿಗಳಷ್ಟೇ ಜಾಸ್ತಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ ಅಷ್ಟೇ. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ವಿಶೇಷ ಗ್ರಾಮ ಸಭೆಯ ಸಂದರ್ಭದಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಂತೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಡಿಪಾಳ್ಯ ಗ್ರಾಮದ ಮುಖಂಡ ಖಾದರ್ ಸುಬಾನ್ ಖಾನ್ ನೇತೃತ್ವದಲ್ಲಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಸಭೆಯ ಬಳಿಕ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ ಮತ್ತು ಡಿಪಾಳ್ಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನಗಳಿಗಾಗಿ ಮೀಸಲಿಡಲಾಗಿದೆ ಎನ್ನಲಾದ 177 ಎಕರೆ ಜಮೀನಿನ ಸರ್ವೆ ನಂಬರ್ಗಳನ್ನು ಅಧಿಕಾರಿಗಳು ತಕ್ಷಣವೇ ಬಹಿರಂಗಪಡಿಸಬೇಕು. ಕೇವಲ ಕಾಗದದ ಮೇಲೆ 177 ಎಕರೆ ಜಮೀನು 4,000 ಮನೆಗಳು ಎಂದು ಹೇಳಿಕೆ ನೀಡುವುದರಿಂದ ಯಾರಿಗೂ ಅನುಕೂಲವಾಗುವುದಿಲ್ಲ. ಇದರಲ್ಲಿ ಯಾವ ಸರ್ವೆ ನಂಬರ್ಗಳು ಸೇರಿವೆ ಎಂಬ ನಿಜಾಂಶ ಜನರಿಗೆ ತಿಳಿಯಬೇಕು ಎಂದು ಒತ್ತಾಯಿಸಿದ್ದಾರೆ. ಇಂದಿನ ವಿಶೇಷ ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಮಾತನಾಡಲು ಮತ್ತು ಪ್ರಶ್ನಿಸಲು ಅವಕಾಶ ನೀಡಲಾಗಿಲ್ಲ ಎಂದು ಖಾದರ್ ಸುಬಾನ್ ಖಾನ್ ಆರೋಪಿಸಿದ್ದಾರೆ. ಇದೇ ವೇಳೆ ನೂರಾರು ಮಹಿಳೆಯರು ಹಾಗೂ ಗ್ರಾಮಸ್ಥರು ಮುಖಂಡರ ಮಾತಿಗೆ ಧ್ವನಿಗೂಡಿಸಿ ತಮಗೆ ನ್ಯಾಯ ಸಿಗುವವರೆಗೂ ಮತ್ತು ಅರ್ಹರೆಲ್ಲರಿಗೂ ನಿವೇಶನ ಹಂಚಿಕೆಯಾಗುವವರೆಗೂ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಡಿಪಾಳ್ಯ ಪಂಚಾಯತಿನಲ್ಲಿ ಆಗ್ತಕ್ಕಂಥದ್ದು ಇಡೀ ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ನಿವೇಶನಗಳು 177 ಎಕರೆ ಸರ್ವೆ ನಂಬರ್ಗಳು ಬಹಿರಂಗಪಡಿಸಲಿ. 177 ಎಕರೆ ಜಮೀನು ಯಾವ ಸರ್ವೆ ನಂಬರ್ಗಳು ಅಂತ ಹೇಳ್ಬಿಟ್ಟು ಬಹಿರಂಗಪಡಿಸಲಿ. ಸುಮ್ಮನೆ 170 ಎಕರೆ ಜಮೀನು 170 ಎಕರೆ ಜಮೀನು 4,000 ಮನೆ ಅಂತ ಹೇಳ್ಬಿಟ್ರೆ ನಾನು ಒಂದು ತೋರಿಸ್ಬೋದು ಪಿಕ್ಚರ್. ಇದು ಕಾಗದ ಇಲ್ಲ, ನಾನು ಸ್ವಂತವಾಗಿ ಕೊಡ್ತೀನಿ 2 ಎಕರೆ. ಅವ್ರು ಶಾಸಕರು ಆಗಿದ್ದಾರೆ, ಒಂದು 10 ಎಕರೆ ಕೊಡಲಿ ಒಂದೊಂದು ಪಂಚಾಯತಿಗೆ ಸ್ವಂತದಲ್ಲಿ. ಆವಾಗ ಜನಗಳಿಗೆ ಅಭಿವೃದ್ಧಿನ ಆಗ್ತದೆ. ತಾಲೂಕು ಅಭಿವೃದ್ಧಿ ಆಗ್ತದೆ, ಜನಗಳು ಆಶೀರ್ವಾದ ಮಾಡ್ತಾರೆ. ನಾವು ಅವ್ರಿಗೆ ಏನು ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ. 10 ಎಕರೆ ಕೊಡಲಿ ಸರ್. ಇವತ್ತು ಗ್ರಾಮ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯ್ತು ಸರ್? ಏನಾಯ್ತು ಸರ್? ಸರ್ ಏನು ಚರ್ಚೆ ಇಲ್ಲ. ಗ್ರಾಮ ಸಭೆಯಲ್ಲಿ ಇವತ್ತು ಬಂದರು, ಇಒ ಸಾಹೇಬರು ಬಂದರು, PDO ಬಂದರು, ಎಲ್ಲ ಬಂದರು. ನಾವು ಈ ರಕ್ಷಣಾ ಇಲಾಖೆನವರು ಸರ್ ನೀವು ಯಾರು ಮಾತಾಡಬೇಡ್ರಿ, ನಿಮಗೆ ಇಒ ಸಾಹೇಬ್ರ ಹತ್ರ ನಿಮ್ಮನ್ನು ಮಾತಾಡಿಸ್ತೀವಿ. ನಾವು ಅಲ್ಲಿ ಕೇಳಕ್ಕೆ ಹೋದಾಗ ನಮಗೆ ಮಾತಾಡೋಕ್ಕೆ ಬಿಡಲಿಲ್ಲ, ತಡೆದಿದ್ದಾದ್ಮೇಲೆ ಆಯಿತು ಸರ್ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾವು ಗೌರವದಿಂದನೇ ಮಾತಾಡಿವಿ, ಗೌರವದಿಂದನೇ ಸುಮ್ಮನೆ ಇದ್ವಿ. ಕೊನೆಯಲ್ಲಿ ಲಾಟ್ರಿನೂ ಎತ್ಕೊಬಿಟ್ರು ಅವರು. 25 ಮನೆಗಳಿಗೆ ಮಾತ್ರ ಬಸರಹಳ್ಳಿನಲ್ಲಿ, ಅದು 2017ರಲ್ಲಿ ಆಗಿರ್ತಕ್ಕಂಥದ್ದು ಕೊಟ್ಟಿರೋದು. ಆಗಲೇ ಆಲ್ರೆಡಿ ಮನೆಗಳು ಆಗ್ಬಿಟ್ಟವೆ, ಅದ್ರಾಗೆ ನಿವೇಶನಗಳು ಆಗ್ಬಿಟ್ಟವೆ. ಇವರು ಊರಿನಲ್ಲಿ ಟಾಮ್ ಯಾಕೆ ಹೊಡಿಬೇಕಾಗಿತ್ತು? ಒಂದು ಪ್ರಶ್ನೆ. ಊರಲ್ಲಿ ಟಾಮ್ ಹೊಡಿರೋದು ಒಂದು ಪ್ರಶ್ನೆ. ಏನಕ್ಕೆ? ನನ್ನ ಹತ್ರ ಪೇಪರ್ ಇದ್ರೆ ನಾನು ಹೊಡಿಸ್ಬೇಕು. ನನ್ನ ಹತ್ರ ಏನೇ ಪೇಪರ್ ಇಲ್ಲ, ಟಾಮ್ ಹೊಡಿಸಿದ್ದೀವಿ. ಟಾಮ್ ಹೊಡಿಸ್ಬಿಟ್ಟು ಪಾಪ ಹೆಣ್ಮಕ್ಳು ಎಲ್ಲೂ ಹೋಗ್ದಿರಾ, ಎಲ್ಲೋ ಪಾಪ ಅವರು ಹೊಟ್ಟೆಗೆ ಕೂಡು ತಿಂದಿದಾರೋ ಇಲ್ವೋ, ಇನ್ನ ಹಳ್ಳಿ ಕಡೆಯಿಂದ ಬಂದಿರೋರು. నేను ఈ పొద్దు నా పుట్టిన పంచలా పొట్టినాను. నాకు 50 ఏళ్ళ వయసు. ఆయన ఒక సైట్ కానీ ఒక ఫ్రీ లోన్ కానీ నాకే నా బిడ్డలకి. నా మొగుడు చూస్తే స్టోక్ కొట్టి మూలుకు పడి 5-6 ఏళ్ళు అయింది. ఇంకా ఒక ఆడబిడ్డకు పెళ్లి చేయాల నేను. తెలిసిన ఈ ఊర్లో అసలు పెద్దోళ్ళే సరలేదు. వాళ్ళకి కావాల్సింది వాళ్ళకి ఇస్తారు. మేము చెప్పే తప్పు అయితే మండల్లో తీయండి. ఎవరు నా పేరులో ఏమన్నా ఒక ఇల్లు కానీ ఒక సైట్ కానీ ఉంటే నా కొట్టు ఏమీ చేద్దండి మీరు. నా పుట్టింట్లో పడినాను నేను. ఈ పొద్దును ఈ ఊర్లో ఎవరు గెలిస్తే వాళ్ళు పెద్ద చేసుకుంటారు, వాళ్ళకి కావాల్సిన వాళ్ళు కూడా సహిస్తారు. మా ఇంట్లో కూడా కాలం లేదు. ఆయన ఈ ఊర్లో ఉండే వాళ్ళకే ఇచ్చేది, వాళ్ళకి తగ్గట్టు ఉండే వాళ్ళకే. నేను మాట్లాడి అందరికి అడిగి నేను ఇప్పుడు ಸಡಿದೈపోಯಿನಾನು. ಏನ್ ಹೇಳ್ತಾವ್ರೆ ಅವ್ರು ಏನ್ ಹೇಳ್ತಾವ್ರೆ ಇಲ್ಲೆಲ್ಲ ನಾಯಿಗಳು ಇರೋದು ಅಂತ ಹೊಟ್ಟೋದ್ರು. ಯಾರನ್ನ ಕೇಳ್ಬೇಕು ನಾವು? ಓಟ್ ಆಗೋ ಟೈಮಲ್ಲಿ ನಾವೇ ದೇವ್ರವ್ರಿಗೆ, ಮಿಕ್ಕಿ ಟೈಮಲ್ಲಿ ನಾವು ನಾಯಿಗಳಷ್ಟೇ ಜಾಸ್ತಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ ಅಷ್ಟೇ. ನಿಮ್ಮ ಹೆಸರಕ್ಕ? ನನ್ನ ಹೆಸರು ಶಕಿಲ. 17 ವರ್ಷ ಆಯ್ತು ನಾವು ಊರಿಗೆ ಬಂದು.
ಅರ್ಜಿಗಳು ಹಾಕಿ ಸಾಕೋಬೇಕು ಮಂಡಳಿಗೆ. ಒಂದು ದಿವಸನೂ ಬಾಡಿಗೆ ದುಡ್ದು ಜಾಗ ಆಗ್ತೈತೆ. ದುಡಿಯೋದೊಬ್ಬರು, ಕೂಲಿ ಮಾಡೋದು ನಾವು, ಏನು ಕೆಲ್ಸಕ್ಕೆ ಹೋಗಲ್ಲ. ಇಬ್ಬರು ಹೆಣ್ಮಕ್ಳು ಇಂಥವ್ರು ಸಹಾಯ ಮಾಡ್ದಂಗೆ ಇನ್ನೆಂಥವ್ರು ಸಹಾಯ ಮಾಡ್ತಾರೆ ಸರ್. ನಮ್ಮ ಮನೆ ಇಲ್ಲ, ಏನೂ ಇಲ್ಲ. ಬಾಡಿಗೆ ಮನೆ 17 ವರ್ಷದಿಂದ ದುಡಿಬೇಕಂದ್ರೆ ಆಗುತ್ತಾ ಸರ್? ಒಬ್ಬರು ದುಡಿಬೇಕು, 4 ಜನ 3 ಜನ ತಿನ್ಬೇಕು. ಎಷ್ಟಲ್ಲಿ ಅರ್ಜಿ ಹಾಕಿದ್ರಿ ನೀವು? ಸರ್ ಹಾಕಿದ್ದೀನಿ, 4-5 ಸತಿ ಹಾಕಿದ್ದೀನಿ ಸರ್. ಬರ್ತಾರೆ ಹಿಂಗೆ ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಹೆಂಗೆ ಸರ್ ನಾವು ಜೀವನ? ಹೆಂಗೆ ಸರ್ ಇಂಥವ್ರು ಮಾತಾಡ್ದಂಗೆ ಅಂತ ಹೆಂಗೆ ಸರ್ ಮಾತಾಡೋದು? ಕೇಳಿದ್ರೆ ಬರ್ತೈತೆ ಹೇಳ್ತಾ ಇದ್ರೆ ಎಲ್ಲಿ ಸರ್? ಬರುತ್ತಮ್ಮ ಬರೀ ಇದೇ ಆಗೈತೆ 17 ವರ್ಷದಿಂದ. ಹೆಂಗೆ ಬದುಕೋದು ಬಾಳೋದು ಹೆಣ್ಮಕ್ಳು ಹೇಳ್ರಿ? ಇವತ್ತು ಸಭೆಯಲ್ಲಿ ನಿಮ್ಮ ಹೆಸರು ಕರೀಲಿಲ್ವಾ? ಮತ್ತೆ ಇಲ್ಲ ಸರ್, ಕುಲ್ಮಾಕ್ನಹಳ್ಳಿ, ಈ ಬಚ್ಚರಹಳ್ಳಿ ಅವೆರಡು ಮಾತ್ರನೇ. ಅದಕ್ಕೆ ಮಾತ್ರ ಏನಕ್ಕೆ ಸಭೆ ಕರಿಬೇಕಾಗಿತ್ತು ನಮಗೆ? ಇಷ್ಟು ಕೂಲಿ ಜನ ಬಿಟ್ಟು ಕೂಲಿಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಬಿಟ್ಟು ಏನಕ್ಕೆ ಬರ್ಬೇಕು ನಾವೆಲ್ಲ? ಏನೋ ಒಂದು ಆಸೆ ಅಲ್ಲ, ಬರುತ್ತೆ ಸೈಡು. ನಾವು ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತ ತಾನೇ ಏನು ಕೊಡಿಸ್ಬೇಕಾಗಿತ್ತು ಸರ್ ನಮಗೆ? ಬರೀ ಸಭೆಗೆ ಅಂತ. ಇದೇ ವೇಳೆ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ಅವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ
ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು ನೀಟ್, JEE ತರಬೇತಿ, EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಚಿಕ್ಕಬಳ್ಳಾಪುರದ HD ದೇವೇಗೌಡರ ಅಭಿಮಾನಿ ಬಳಗದ ವತಿಯಿಂದ ಮಾಜಿ ಪ್ರಧಾನಿ HD ದೇವೇಗೌಡರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬರಿಗೆ, ಈ ರಾಜ್ಯ ಹಾಗೂ ದೇಶಾದ್ಯಂತ ಕಂಡಂತ ಕಣ್ಮಣಿಗೆ. ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯರಾದ HD ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರದ HD ದೇವೇಗೌಡ ಅವರ ಅಭಿಮಾನಿ ಬಳಗದ ವತಿಯಿಂದ ನಗರದ ಬಲಮುರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಸಾರ್ವಜನಿಕರಿಗೆ ಸಿಹಿ ಹಂಚಿ ನಂತರ ಮಾತನಾಡಿದ ವಕೀಲರಾದ ಮಠಮಪ್ಪ ಆರ್ ಅವರು, ದೇವೇಗೌಡರು ಈ ದೇಶ ಹಾಗೂ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ. ಅವರು ಮುಖ್ಯಮಂತ್ರಿಯಾಗಿ ಹಾಗೂ ಪ್ರಧಾನಿಗಳಾಗಿ ದೇಶಕ್ಕೆ ಹಾಗೂ ರಾಜ್ಯಕ್ಕೆ ಅವರ ಸೇವೆ ಅಪಾರವಾಗಿದೆ. ಅವರು ಜಾತ್ಯತೀತ ನಾಯಕರು. ಅವರ ಅವಧಿಯಲ್ಲಿ ಎಲ್ಲಾ ವರ್ಗಗಳಲ್ಲಿ ನಾಯಕರನ್ನ ಬೆಳೆಸಿದ ಕೀರ್ತಿ ದೇವೇಗೌಡರು ಒಬ್ಬರಿಗೆ ಮಾತ್ರ ಸಲ್ಲುತ್ತದೆ. ಇಂದಿಗೂ ಬಿಜೆಪಿಯಲ್ಲಿ ಇರುವ 70% ಹಾಗೂ ಕಾಂಗ್ರೆಸ್ನಲ್ಲಿ ಇರುವ 70% ರಾಜಕಾರಣಿಗಳು ಇವರ ಗರಡಿಯಲ್ಲಿ ಬೆಳೆದವರು ಎಂದು ಗುಣಗಾನ ಮಾಡಿದ್ದಾರೆ. ತುಂಬಾ ಸಂತೋಷದಿಂದ ಸಡಗರದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಂತ ಮೇಧಾವಿ ರಾಜಕಾರಣಿ, ಮೌಲ್ಯಾಧಾರಿತ ರಾಜಕಾರಣಿ, ಜೊತೆಗೆ
ಇವತ್ತು ಇಡೀ ದೇಶಕ್ಕೆ ಮತ್ತೆ ನಮ್ಮ ಕರ್ನಾಟಕಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು. ಹೋರಾಟಗಳಲ್ಲಿ ಯಾರಾದ್ರೂ ಒಬ್ಬ ರಾಜಕಾರಣಿ ಇವತ್ತು ನಮ್ಮ ದೇಶದಲ್ಲಿ ಕಣ್ಮುಂದೆ ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಅವರ ಹುಟ್ಟು 70 ವರ್ಷಗಳ ರಾಜಕಾರಣ ಅವಧಿಯಲ್ಲಿ ಅವರು ತನ್ನದೇ ಆಗಿರ್ತಕ್ಕಂತಹ ಹೋರಾಟಗಳನ್ನ ವಿಶೇಷವಾಗಿ ರೈತರಿಗೋಸ್ಕರ, ಬಡವರಿಗೋಸ್ಕರ, ಎಲ್ಲಾ ವರ್ಗದ ದೀನದಲಿತರಿಗೋಸ್ಕರ, ಕಾರ್ಮಿಕರಿಗೋಸ್ಕರ ಇವತ್ತು ಅದು ಸಂಸತ್ನಲ್ಲಾಗ್ಬೋದು ಅಥವಾ ನಮ್ಮ ವಿಧಾನಸೌಧದಲ್ಲಾಗ್ಬೋದು ಗುಡುಗಿರ್ತಕ್ಕಂಥವ್ರು ಯಾರಾದ್ರೂ ಏಕೈಕ ಒಬ್ಬ ಮೇಧಾವಿಗಳು ನಮ್ಮೆಲ್ಲರ ಒಂದು ಕಣ್ಮಣಿ ಅಂತಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಇವತ್ತು ನೋಡಿ, ಇವತ್ತು ದೇಶದ ಪರಿಸ್ಥಿತಿ ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೂಡ ಅವ್ರು ನೋಡಿ ಎಲ್ಲೋ ಒಂದು ಕಡೆ ಮನ ಕಲಿತಾ ಇದೆ. ಇವತ್ತು ನಮ್ಗೆ ಅವರು ಆಗಿರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ಪ್ರಧಾನಮಂತ್ರಿಗಳಾಗಿ ಇಡೀ ದೇಶವೇ ಮೆಚ್ಚತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಜೊತೆಗೆ ಕಡಿಮೆ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾದ್ರು. ಇಡೀ ದೇಶನೇ ನೋಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತು ದೀನದಲಿತರಿಗೆ, ಕಾರ್ಮಿಕರಿಗೆ, ಎಲ್ಲಾ ವರ್ಗದ ಜನ, ಮತ್ತೆ ವಿಶೇಷವಾಗಿ ಹೇಳಬೇಕಾದ್ರೆ ಅವರು ಒಬ್ಬ ಜಾತ್ಯತೀತ ನಾಯಕರು. ನೋಡಿ, ಈ ದೇಶದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ರು ನಾಯಕರು ಎಲ್ಲಾ ವರ್ಗಗಳ ಜನಾಂಗಗಳ ಒಂದು ವ್ಯಕ್ತಿಗಳನ್ನ ಬೆಳೆಸಿರ್ತಕ್ಕಂಥವ್ರು ಯಾರಾದ್ರೂ ಜಾತ್ಯತೀತ ನಾಯಕರು ಇದ್ದಾರೆ ಅಂದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಇವತ್ತು ನಾನಿರ್ಬೋದು, ಮತ್ತೆ ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಮತ್ತೆ ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ಇರ್ಬೋದು, ಜೊತೆಗೆ ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ 70% ಸನ್ಮಾನ್ಯ ದೇವೇಗೌಡರ ಗಡಿಯಲ್ಲಿ ಬೆಳೆದು ಹೋಗಿರ್ತಕ್ಕಂಥವ್ರೆ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥವ್ರು 70% ಕೂಡ ಸನ್ಮಾನ್ಯ ದೇವೇಗೌಡರ ಗಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರೆ. ಅಂದ್ರೆ ಅವರು ಎಲ್ಲೋ ಒಂದ್ ಕಡೆ ದೇವೇಗೌಡರು ಸಾಹೇಬರ ಒಂದು ಮನಸ್ಥಿತಿ ಹೆಂಗಿರ್ತದಂದ್ರೆ, ಅವರು ಒಂದು ಸಾರಿ ಏನಾದ್ರು ಹಿಂಗ ಆಶೀರ್ವಾದ ಮಾಡಿದ್ರಂದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಗೊತ್ತಿರಲ್ಲ ವ್ಯಕ್ತಿ ಆ ರೀತಿ ಒಂದು ಸಾಮಾಜಿಕ ಬದ್ಧತೆಯನ್ನ ಮಾಡಿಕೊಂಡು ಬೆಳಿತಾ ಹೋಗ್ತಾ ಇರ್ತಾರೆ. ಅದನ್ನ ನಾವು ಸಾಕಷ್ಟು ಜನ ಇವತ್ತು ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ರು, ಅವೆಲ್ಲ ಇದೆ, ರಾಜಕೀಯ ಏನೇ ಇರ್ಬೋದು, ಬಟ್ ಅವರ ಆಶೀರ್ವಾದ ಯಾರೋ ಒಬ್ಬ ವ್ಯಕ್ತಿ ಚೆನ್ನಾಗಿರ್ಲಿ, ಎಲ್ಲ ವರ್ಗದವರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಇದ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಇವತ್ತು ವಿಶೇಷವಾದಂತ ಪೂಜೆ ಮಾಡಿ ನಂತರ ಸುಲ್ತಾನ್ಪೇಟೆಯ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧರಿಗೆ ಹಣ್ಣು ಹಾಗೂ ಹಾಲು, ಬ್ರೆಡ್ ವಿತರಿಸಿದ್ದಾರೆ. ಆಶ್ರಮಕ್ಕೆ ತರಕಾರಿಗಳನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಂದಾರ್ಲಹಳ್ಳಿ ಶ್ರೀನಿವಾಸ್, ಜಾತವಾರ ಹೊಸಹಳ್ಳಿ ಜಗದೀಶ್, ತಮ್ಮನಾಯಕನಹಳ್ಳಿ ಕನಕರೆಡ್ಡಿ, ಅನಕನೂರು ರಾಜಣ್ಣ, ಗಂಗನಾರಾಯಣ, ನಂಜಾಪುರ ರಾಜಣ್ಣ, ಮಹೇಶ್ ಇನ್ನಿತರರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ನನ್ನ ಅಧಿಕಾರದ ಅವಧಿಯಲ್ಲಿ 4 ಸೂತ್ರಗಳನ್ನು ಅನುಷ್ಠಾನಗೊಳಿಸುವುದೇ ನನ್ನ ಮುಖ್ಯ ಗುರಿ. ನನ್ನ ಕೊನೆಯ ಉಸಿರು ಇರುವ ತನಕ ನನಗೆ ಶಾಸಕನಾಗಲು ಮಾರ್ಗದರ್ಶನ ಮತ್ತು ಸಹಕಾರ ನೀಡಿದ ಮಾಜಿ ಪ್ರಧಾನಿಗಳನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಶಾಸಕ ಮೇಲೂರು ರವಿಕುಮಾರ್ ಭಾವುಕರಾದರು. ಚಂದ್ರಬಾಬು ನಾಯ್ಡು ಅವ್ರನ್ನ ಮಾತಾಡಿ ಈಗಾಗಲೇ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರದಿಂದ ತಾವು DPR ಮಾಡಿ ಕಳಿಸಿದ್ರೆ ನಾವು 1 ವರ್ಷದಲ್ಲಿ 4 ತಿಂಗಳು ಈ 3 ಜಿಲ್ಲೆಗೆ ಕೃಷ್ಣಾ ಬೆಳಗಾವಿ ನೀರು ಕೊಡ್ತೀವಿ ಅಂತ ಮಾನ್ಯ ಚಂದ್ರಬಾಬು ನಾಯ್ಡು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗ್ನಾಳ ಸಮೀಪದಲ್ಲಿ ಇರುವ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಜರುಗಿದ SSLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಅಲ್ಲದೆ ಶಿಕ್ಷಕರಿಗೂ ಸಹ ಪ್ರೋತ್ಸಾಹಧನ ನೀಡಿದ್ದಾರೆ. ಕ್ಷೇತ್ರದ ಶಿಕ್ಷಣಾಧಿಕಾರಿಗಳನ್ನು ಸನ್ಮಾನಿಸಿದ್ದಾರೆ. ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿ, ಮಾಜಿ ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ರಾಜಕೀಯ ರಂಗದಲ್ಲಿ ಪ್ರವೇಶ ಮಾಡಿ ಕ್ಷೇತ್ರದ ಸ್ವಾಭಿಮಾನಿ ಮತದಾರರ ಬೆಂಬಲದಿಂದ ಶಾಸಕನಾಗಿದ್ದೇನೆ. ನನ್ನ ಅಧಿಕಾರದ ಅವಧಿಯಲ್ಲಿ 4 ಸೂತ್ರಗಳನ್ನು ಅನುಷ್ಠಾನಗೊಳಿಸುವುದೇ ನನ್ನ ಮುಖ್ಯ ಗುರಿ. ನನ್ನ ಕೊನೆಯ ಉಸಿರು ಇರುವ ತನಕ ನನಗೆ ಶಾಸಕನಾಗಲು ಮಾರ್ಗದರ್ಶನ ಮತ್ತು ಸಹಕಾರ ನೀಡಿದ ಮಾಜಿ ಪ್ರಧಾನಮಂತ್ರಿಗಳನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಭಾವುಕರಾದರು. ಮುಂದಿನ 2028ರ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಅದೇ ಕಾರ್ಯಕ್ಕೆ ಬರುತ್ತದೆ. ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತರು ಈ ಕ್ಷೇತ್ರದಲ್ಲಿ ಶಾಸಕರಾಗಬೇಕಾದ್ರೆ ಅದು ಕಾರಣ ಶ್ರೀಮಾನ್ ದೇವೇಗೌಡರು. ಇವತ್ತು ನಮ್ಮ ಕ್ಷೇತ್ರದ ಮುಖಂಡರು ಇವತ್ತು ನಮ್ಮ ಪಕ್ಷವನ್ನು ನಮ್ಮ ದೇವೇಗೌಡ ಸಾಹೇಬರನ್ನ ನಂಬಿ ಈ ಕ್ಷೇತ್ರದ ಮುಖಂಡರು ನನಗೆ ಇವತ್ತು ಒಬ್ಬ ಶಾಸಕನಾಗಿ ಇವತ್ತು ನನಗೆ ಒಂದು ಅಧಿಕಾರ ಕೊಟ್ಟಿದೆ. ಇವತ್ತು ನನಗೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ನಾವು
ಈ ಒಂದು ಕ್ಷೇತ್ರಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಂತ ಒಂದು ತೀರ್ಮಾನವನ್ನು ಮಾಡಿ ಇವತ್ತು 4 ಮಾನದಂಡಗಳನ್ನು ಇವತ್ತು ನಾವು ಪಾಲನೆ ಮಾಡಿದ್ದೀವಿ. ಒಂದು ಶಿಕ್ಷಣ, 2ನೇದು ಆರೋಗ್ಯ, 3ನೇದು ಕ್ಷೇತ್ರದಲ್ಲಿ ಅಭಿವೃದ್ಧಿ, 4ನೇದು ಪ್ರತಿಯೊಂದು ಕುಟುಂಬದವರು ನೆಮ್ಮದಿಯಾಗಿ ಬಂತು. ಈ 4 ಮಾನದಂಡಗಳನ್ನು ಇಟ್ಕೊಂಡು ಇವತ್ತು ನಾನು 3 ವರ್ಷ 36 ತಿಂಗಳು ಇವತ್ತು ಆಡಳಿತ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಇವತ್ತು ದೇವೇಗೌಡ ಸಾಹೇಬರು 1962ರಿಂದ ಇದು 2026 ಸುಮಾರು 64 ವರ್ಷ ಅವರ ಒಂದು ರಾಜಕೀಯ ಜೀವನ, ಅವರ ಒಂದು ಇತಿಹಾಸ ನಾವು ನೋಡಿದಾಗ ಅವರು ಕೇವಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 20 ತಿಂಗಳು, ಈ ದೇಶದ ಪ್ರಧಾನಮಂತ್ರಿಯಾಗಿ 11 ತಿಂಗಳು, ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಿ 24 ತಿಂಗಳು ಅಲ್ಪಾವಧಿ ಅಧಿಕಾರ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಾಡಪ್ರಭು ಕೆಂಪೇಗೌಡರ ಹೆಸರು ಯಾವ ರೀತಿ ಈ ರಾಜ್ಯದಲ್ಲಿ ಉಳಿದೈತೋ ಮುಂದೆ ದೇವೇಗೌಡರ ಹೆಸರು ಸಹ ಅದೇ ರೀತಿ ಉಳಿದಿದೆ ಅಂತ ನಾನು ಹೇಳಕ್ಕೆ ಇವತ್ತು ನಮ್ಮ ಕುಮಾರಣ್ಣವರು ಈ ರಾಜ್ಯದಲ್ಲಿ 2020 ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು, ಜೆಡಿಎಸ್ ಮುಖಂಡ ಮೇಲೂರು ಮಂಜುನಾಥ್, ಪೂಲಕುಂಟಹಳ್ಳಿ ರಘುನಾಥ್ ರೆಡ್ಡಿ, ತಾತೂರು ರಘು, ಉಮೇಶ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್, ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇ
ಜೆಇಇ ಸಿಇಟಿ, ಕಾಮರ್ಸ್, EBACS ಪ್ಲಸ್ CA ಫೌಂಡೇಶನ್ ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಬೆಳಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೇಲ್ಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾಜಿ ಪ್ರಧಾನಮಂತ್ರಿ ಮಣ್ಣಿನ ಮಗ HD ದೇವೇಗೌಡ ಅವರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಪಕ್ಷದ ವತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾಜಿ ಪ್ರಧಾನಮಂತ್ರಿ ಮಣ್ಣಿನ ಮಗ HD ದೇವೇಗೌಡ ಅವರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಪಕ್ಷದ ವತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ GK ವೆಂಕಟಶಿವಾರೆಡ್ಡಿ ಮಾತನಾಡಿ, ದೇಶ ಕಂಡ ಧೀಮಂತ ನಾಯಕರು ಆದಂತಹ ಮಣ್ಣಿನ ಮಗ, ಮಾಜಿ ಪ್ರಧಾನಮಂತ್ರಿ, ಕರ್ನಾಟಕ ರಾಜ್ಯದಿಂದ ದೇಶವನ್ನಾಳಿದ ಏಕೈಕ ಕನ್ನಡಿಗ ಮತ್ತು ಕೆಂಪು ಕೋಟೆಯ ಮೇಲೆ ಭಾರತದ ಧ್ವಜ ಹಾರಿಸಿರುವ ಏಕೈಕ ಕನ್ನಡಿಗ ನಮ್ಮ ಹೆಮ್ಮೆಯ HD ದೇವೇಗೌಡರ ಸಾಧನೆಗೆ, ಹಿರಿತನಕ್ಕೆ, ಜನಪರ ಕೆಲಸಗಳಿಗೆ ಮನಸೋಲದವರೇ ಇಲ್ಲ. ಅಂತಹ ಧೀಮಂತ ನಾಯಕರ ಹುಟ್ಟುಹಬ್ಬವನ್ನು ಇಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದು ಹೆಮ್ಮೆ ಅನಿಸಿದೆ ಎಂದು ಹೇಳಿದರು. ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಶ್ರೀನಿವಾಸ
ಮೇಲೆ ಅತ್ಯಂತ ಅಭಿಮಾನವನ್ನು ಇಟ್ಕೊಂಡಿರುವ ಸನ್ಮಾನ್ಯ ದೇವೇಗೌಡರು ರೈತ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು. ಅವರ ಒಂದು 94ನೆಯ ಜನ್ಮ ದಿನೋತ್ಸವವನ್ನು ಇವತ್ತು ನಾವು ಬಹಳ ಸಂತೋಷದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೇವರ ಆಶೀರ್ವಾದದೊಂದಿಗೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದದೊಂದಿಗೆ ಇವತ್ತು ಅವರ ಮಾಡ್ತಾ ಇದ್ದೀವಿ. ಇವತ್ತು ಅವರ ನೆನಪಿಗಾಗಿ ನನಗೆ ಸಂತೋಷ ಆಗುತ್ತೆ. ಇವತ್ತು ಈ ದೇವಸ್ಥಾನವನ್ನು ಸುಮಾರು 1.5 ಕೋಟಿಯಲ್ಲಿ ಇವತ್ತು ನಾನು ಅಭಿವೃದ್ಧಿ ಪಡಿಸೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಸಂತೋಷ. ನನಗೆ ಈ ದೇವಸ್ಥಾನದ ಪ್ರಮಿಸಲ್ಲಿ ಇವತ್ತು ಅವರಿಗೆ ಜನ್ಮದಿನೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರೋದು. ಇವತ್ತು ಅವರ ಒಂದು ಸೇವೆ ಇವತ್ತು ನಿರಂತರವಾಗಿ 94 ವರ್ಷ ಸೇವೆ ಸಲ್ಲಿಸಿದ್ದಾರೆ. 50-60 ವರ್ಷದಿಂದ ಅವರ ದೇಶ ನನ್ನ ಜನರ ಸೇವೆ ಮಾಡ್ತಾರೆ. ರೈತರ ಸೇವೆ ವಿಶೇಷವಾಗಿ ಈ ದೇಶದಲ್ಲಿ ಯಾವ ರೈತ ನಾಯಕನು ಆ ಒಂದು ಮಟ್ಟಕ್ಕೆ ಏರಿಲ್ಲ ಅಂಥ ಒಂದು ರೈತರ ಬಗ್ಗೆ ಕಾಳಜಿ ಇರುವ ವಿಷಯ. ಮತ್ತು ಪ್ರಧಾನಮಂತ್ರಿಯಾಗಿ ಈ ದೇಶದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ರಾಜ್ಯದಲ್ಲಿ ಅನೇಕ ಕೆಲಸಗಳು, ನೀರಾವರಿ ಮತ್ತು ರೋಡ್ ಕೆಲಸಗಳು, ಬೆಂಗಳೂರಿನಲ್ಲೇ ಮುಂದಕ್ಕೆ ಆಗದೇ ಇರುವಂತಹ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತೂಪಲ್ಲಿ ನಾರಾಯಣಸ್ವಾಮಿ, ಮೀಸಗಾನಹಳ್ಳಿ ಶ್ರೀನಿವಾಸ್, ಪುಲ್ ಶಿವಾರೆಡ್ಡಿ, ತಾಲೂಕಿನ ಜೆಡಿಎಸ್ ಮುಖಂಡರು ಭಾಗಿಯಾಗಿದ್ದರು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಬಾಗೇಪಲ್ಲಿ ಪಟ್ಟಣದ 9ನೇ ವಾರ್ಡಿನ ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯದ ಸೇವಾ ಟ್ರಸ್ಟ್ ವತಿಯಿಂದ 15ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ 2ನೇ ವರ್ಷದ ಗಣೇಶ ಕಲ್ಯಾಣೋತ್ಸವವನ್ನು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶ್ರೀ ವರಸಿದ್ಧಿ ವಿನಾಯಕ ಸೇವಾ ಟ್ರಸ್ಟ್ ವತಿಯಿಂದ ಕಳೆದ 15 ವರ್ಷಗಳಿಂದ ವಿನಾಯಕನ ವಾರ್ಷಿಕೋತ್ಸವವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದು, 2 ದಿನಗಳು ನಡೆಯಲಿರುವ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜೆಗಳು ನೆರವೇರಿದವು. ಉತ್ಸವ ಮೂರ್ತಿಯನ್ನು ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದ ಮೂಲಕ ಮೆರವಣಿಗೆ ನಡೆಸಲಾಯಿತು. ವಿವಿಧ ಕಲಾ ತಂಡಗಳ ಪ್ರದರ್ಶನ ಗಮನ ಸೆಳೆಯಿತು. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ಒಂದು ಬಾಗೇಪಲ್ಲಿ ಪಟ್ಟಣದ 9ನೇ ವಾರ್ಡ್, ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ಒಂದು ದಿವ್ಯ ಸನ್ನಿಧಿಯಲ್ಲಿ 15ನೇ ವರ್ಷದ ವಾರ್ಷಿಕ ಮಹಾಮಹೋತ್ಸವ ಹಾಗೂ 2ನೇ ವರ್ಷದ ಸಿದ್ಧಿಬುದ್ಧಿ ಸಮೇತ ಮಹಾಗಣಪತಿಯ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ತಾಲೂಕಿನ ಎಲ್ಲ ಭಕ್ತ ಮಹಾಶಯರು ಕೂಡ ಆ ಭಗವಂತನ ಮಹಾಗಣಪತಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು, ಎಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದ ಕೂಡ ಮಹಾಗಣಪತಿಗೆ ಪಂಚಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಮತ್ತು ಎಲ್ಲ ವಿಘ್ನಗಳು ತೊಲಗಬೇಕು. ಅದೇ ರೀತಿಯಾಗಿ ನಮಗೆ ಸಿದ್ಧಿ ಮತ್ತು ಬುದ್ಧಿ ಅಂತಕ್ಕಂಥ 2 ಶಕ್ತಿಗಳು ನಮ್ಮ ಜೊತೆಗಿದ್ದು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಿದ್ಧಿ ಆಗಬೇಕು ಮತ್ತು ನಮಗೆ ಬುದ್ಧಿ ಇರಬೇಕು ಅಂತ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಒಂದು ನಮ್ಮ ಗ್ರಾಮ, ರಾಜ್ಯ, ರಾಷ್ಟ್ರ, ದೇಶ ಯಾವಾಗಲೂ ಕೂಡ ಸುಭಿಕ್ಷಿತವಾಗಿರಬೇಕು.
ಕಾಲಕಾಲಕ್ಕೆ ಸುವೃಷ್ಟಿ ಪ್ರಾಪ್ತಿಯಾಗಬೇಕು, ಅನಾವೃಷ್ಟಿಯೆಲ್ಲ ನಿವೃತ್ತಿ ಆಗಬೇಕು, ದೇಶ ಎಲ್ಲವೂ ಕೂಡ ಸಸ್ಯಶ್ಯಾಮಲವಾಗಿರಬೇಕು. ಮತ್ತು ನಮ್ಮ ರೈತಾಪಿ ವರ್ಗದವರೆಗೂ, ನಮ್ಮ ಗಡಿ ಕಾಯತಕ್ಕಂಥ ಸೈನಿಕರಿಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮಹಾಗಣಪತಿಯಲ್ಲಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಸಂದರ್ಭದಲ್ಲಿ ಮುಖಂಡರಾದ ಅಮರನಾಥ್ ರೆಡ್ಡಿ, ಎಸ್ಟಿಡಿ ಮೂರ್ತಿ, ಬಿಆರ್ ನರಸಿಂಹನಾಯ್ಡು, ಶ್ರೀನಿವಾಸ್ ರೆಡ್ಡಿ, ಆರ್ ಪ್ರತಾಪ್, ಟ್ರಸ್ಟಿಗಳಾದ ಅಪ್ಪಯ್ಯ ಬಾಬು, ಕೆಸಿ ವೆಂಕಟರಮಣಪ್ಪ, ಸಿ ವೆಂಕಟೇಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಅಪ್ಪಾಜಿಯವರಿಗೆ ಮುಂದಿನ ವರ್ಷಗಳು ಒಳ್ಳೆಯ ಆರೋಗ್ಯ, ಆಯುಸ್ಸು, ಶಕ್ತಿ ಕೊಳ್ಳಿ, ಪಕ್ಷನ ಇನ್ನೂ ಮುನ್ನಡೆಗೆ ಸಂಘಟನೆಗೆ ಶಕ್ತಿ ಕೊಡುವಂಥ ಕೆಲಸ ಭಗವಂತ ಮಾಡಲಿ ಅಂತ. ದೇವನಹಳ್ಳಿ ತಾಲೂಕಿನಲ್ಲಿ ಮಾಜಿ ಪ್ರಧಾನಮಂತ್ರಿ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಪಕ್ಷದ ವತಿಯಿಂದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಗೂ ಬಾಣಂತಿಯರಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ, ರೈತರಿಗೆ ಹುಟ್ಟು ಹೋರಾಟ ಮಾಡಿದ ಧೀಮಂತ ನಾಯಕ ಅವರ ಮಾರ್ಗದರ್ಶನ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಇನ್ನೂ ಅವಶ್ಯಕ. ಮಹಿಳೆಯರಿಗೆ ಎಲ್ಲದರಲ್ಲೂ ಶೇಕಡಾವಾರು ಮೀಸಲಾತಿ ದೊರೆಯಬೇಕು ಎಂಬ ಧ್ವನಿ ಎತ್ತಿದ ಮೊದಲ ನಾಯಕ 94 ವಸಂತ ಕಳೆದರೂ ರಾಜ್ಯದುದ್ದಕ್ಕೂ ಚಿರ ಯುವಕನಂತೆ ಟೊಂಕ ಕಟ್ಟಿ ಪಕ್ಷ ಸಂಘಟನೆಗಾಗಿ ಶ್ರಮಿಸುತ್ತಿದ್ದಾರೆ. ದೇವೇಗೌಡರು ಶತಾಯುಷಿಗಳಾಗಲಿ ಹಾಗೂ ರಾಜ್ಯಸಭಾ ಸದಸ್ಯರಾಗಿ ಮುಂದುವರೆಯಲಿ ಎಂದು ರಾಜ್ಯದ ಜನತೆ ಪರವಾಗಿ ಶುಭ ಹಾರೈಸಿದರು. ಈ ದೇಶ ಕಂಡ ಅಪ್ರತಿಮ ಹುಟ್ಟು ಹೋರಾಟಗಾರರು, ಮಾಜಿ ಪ್ರಧಾನಿಗಳು, ನಮ್ಮ ಪಕ್ಷದ ವರಿಷ್ಠರು ಆದಂಥ ದೇವೇಗೌಡ ಅಪ್ಪಾಜಿಯವರ 93 ವಸಂತಗಳನ್ನು ಪೂರೈಸಿ 94ನೇ ವಸಂತಕ್ಕೆ ಕಾಲಿಟ್ಟಿದ್ದ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕಿನ ಎಲ್ಲ ನಮ್ಮ ಜಾತ್ಯಾತೀತ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಅಪ್ಪಾಜಿಯವರಿಗೆ ಮುಂದಿನ ವರ್ಷಗಳು ಒಳ್ಳೆಯ ಆರೋಗ್ಯ, ಆಯುಸ್ಸು, ಶಕ್ತಿ ಕೊಳ್ಳಿ, ಪಕ್ಷನ ಇನ್ನೂ ಮುನ್ನಡೆಗೆ ಸಂಘಟನೆಗೆ ಶಕ್ತಿ ಕೊಡುವಂಥ ಕೆಲಸ ಭಗವಂತ ಮಾಡಲಿ ಅಂತ ಇವತ್ತು ನಮ್ಮ ದೇವನಹಳ್ಳಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ನಮ್ಮ ಏನು ರೋಗಿಗಳಿದ್ರಲ್ಲ ಅವರಿಗೆಲ್ಲರಿಗೂ ಹಣ್ಣು ಹಂಪಲು, ಬ್ರೆಡ್ಡು, ಬಿಸ್ಕಿಟ್ಗಳನ್ನ ಕೊಟ್ಟು ಇವತ್ತು ಅವರೆಲ್ಲರೂ ಗುಣಮುಖರಾಗಿ ಬೇಗ ಮನೆಗಳಿಗೆ ಹೋಗಿ ಅವರ ಆಶೀರ್ವಾದ ಎಲ್ಲ ನಮ್ಮ ದೇವೇಗೌಡ ಇರಲಿ ಅಂತೇಳಿ ಇವತ್ತು ತಾಲೂಕು ಜಾತ್ಯಾತೀತ ಸರ್ಕಾರದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಪ್ರಯುಕ್ತ ನಮ್ಮ ನಿಕಟಪೂರ್ವ ಶಾಸಕರಾದ ಅದಕ್ಕೆ ಪೂರಕವಾಗಿ ನಮ್ಮ ನಿಕಟಪೂರ್ವ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿಯವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಈ ನಮ್ಮ ತಾಲೂಕಿನಲ್ಲಿ ಇಳಿದ ಕಾರಣ ದೇವೇಗೌಡ ಅಪ್ಪಾಜಿಯವರಿಗೆ ಇನ್ನು ಕಳೆದ ಶತಾಯಿಗೆ ಆಗಲಿ ಅಂತೇಳಿ ನಾವು ನಮ್ಮ ತಾಲೂಕಿನ ಎಲ್ಲಾ ಕಾರ್ಯಕರ್ತರ ಪರವಾಗಿ ನಾವು ದೇವರಲ್ಲಿ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಹೇಶ್, ಯುವ ಘಟಕದ ಅಧ್ಯಕ್ಷ ರವಿ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಕಾರ್ಯಾಧ್ಯಕ್ಷ ರವೀಂದ್ರ, ಮಹಿಳಾ ಅಧ್ಯಕ್ಷೆ ಮೀನಾಕ್ಷಿ ಹಾಗೂ ನೂರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.